ಮಹಾಪುರಾಣದ ಮಹಾತ್ಮರ ಸಂಖ್ಯೆ ಎಣಿಸಿದವನಿಗೆ ಇರದು ಶಂಕೆ. ಮರುಭವದಲ್ಲಿ ತನ್ನ ಸಂಪತ್ತಿನ ಕೊನೆ ಅಂಕೆ, ಎಣಿಸಲ ಸಾಧ್ಯವು ಸಾಗರಾಂಕೆ. ಭಗವಾನ್ ವರ್ಧಮಾನರ ದಿವ್ಯಧ್ವನಿಯಿಂದ ಹೊರಟ ಮತ್ತು ಆಚಾರ್ಯ ಶ್ರೀ ಜಿನಸೇನರು ಮತ್ತು ಗುಣಭದ್ರರು ರಚನೆ ಮಾಡಿದಂಥ ಶಾಸ್ತ್ರ ಮಹಾಪುರಾಣ. ಈ ಮಹಾಪುರಾಣ ಶಾಸ್ತ್ರ 20,000 ಸಂಸ್ಕೃತ ಶ್ಲೋಕಗಳನ್ನು ಒಳಗೊಂಡಿದೆ. ಇದರಲ್ಲಿ ಬರುವಂತಹ ಪುಣ್ಯ ಪುರುಷರ ಸಂಖ್ಯೆ ನೆನಪಿಟ್ಟುಕೊಂಡು ಯಾರು ಧ್ಯಾನಿಸುತ್ತಾರೆ ಅವರಿಗೆ ಸಂಸಾರದ ಯಾವುದೇ ವಿಷಯದಲ್ಲಿ ಅನುಮಾನ ಇರುವುದಿಲ್ಲ. ಅವರು ನಿಶ್ಶಂಕರಿರುತ್ತಾರೆ. ಆ ಪುಣ್ಯದಿಂದ ಸಮತೆಯನ್ನು ಪಡೆಯುತ್ತಾರೆ. ಸಮತೆಯಿಂದ ಸಂಗ್ರಹಿಸಿದ ಪುಣ್ಯದಿಂದ ಮರುಭವದಲ್ಲಿ ಅವರ ಸಂಪತ್ತು ಯಾರೂ ಎಣಿಸಬಾರದು ಅಷ್ಟು ಸಮುದ್ರ ಪ್ರಮಾಣ ಅವರ ಸಂಪತ್ತು, ಅಂದರೆ ಅವರಿಗೆ ಸಂಪತ್ತು ನಿರಾಯಾಸವಾಗಿ ಪ್ರಾಪ್ತ ಆಗುತ್ತದೆ. ಅಂದರೆ ಇಲ್ಲಿ ಸಾರಾಂಶ, ಪ್ರಥಮಾನುಯೋಗದ ಸ್ವಾಧ್ಯಾಯ ಮತ್ತು ಚಿಂತನೆಯಿಂದ ಜೀವಕ್ಕೆ ಹೇರಳವಾದ ಎಣಿಸಲ ಸಾಧ್ಯವಾದಂತಹ ಸಾತಿಶಯ ಪುಣ್ಯದ ಬಂಧ ಆಗುತ್ತದೆ. ಅದರಿಂದಾಗಿ ಮುಂದಿನ ಭವಗಳಲ್ಲಿ ಜೀವಕ್ಕೆ ಮನೋವಾಂಛಿತ ಫಲಗಳು ಎಲ್ಲ ತಾನೇ ಸಿಗ್ತವೆ. ಪುರುಷಾರ್ಥ ಮಾಡುವ ಅವಶ್ಯಕತೆ ಇಲ್ಲ. ಇದು ಪ್ರಥಮಾನುಯೋಗ ಸ್ವಾಧ್ಯಾಯದ ಮಹಾ ಉಪಕಾರ ಇದೆ.